voice of Kannadiga News, pulse of the public. ಆಡಳಿತದ ಪ್ರತಿಯೊಂದು ಸೇವೆಗೂ ಆಧಾರ್ ಕಾರ್ಡ್ ಕಡ್ಡಾಯ. ಆಧಾರ್ ಸಂಖ್ಯೆ ಇಲ್ಲದಿದ್ರೆ ಆಡಳಿತದಲ್ಲಿ ವ್ಯಕ್ತಿಗೆ ಬೆಲೆ ಇಲ್ಲ. ಇಂತಹ ಸ್ಥಿತಿ ಹುಟ್ಟುಹಾಕಿರುವ ಆಡಳಿತಕ್ಕೆ ಆಧಾರ್ ಕಾರ್ಡ್ ನೋಂದಣಿಯಲ್ಲಿನ ಗೊಂದಲ ಬಗೆಹರಿಸಲು ಮಾತ್ರ ದಶಕ ಕಳೆದರೂ ಸಾಧ್ಯವಾಗಿಲ್ಲ. ಆಧಾರ್ ಕಾರ್ಡ್ನಲ್ಲಿ ಕೆಲವೊಂದು ನಿಯಮಗಳು ಸಾರ್ವಜನಿಕರ ಪಾಲಿಗಂತೂ ಶಾಪವಾಗಿ ಕಾಡ್ತಾ ಇದೆ. ಸರಳ ನಿಯಮದಲ್ಲಿ ಆಧಾರ್ ನೋಂದಣಿಗೆ ಅವಕಾಶವೇ ಇಲ್ಲದಾಗಿದೆ. ತಿದ್ದುಪಡಿಗಾಗಿ ಪ್ರತಿದಿನ ಕಚೇರಿಗೆ ಅಲೆಯುವ ಶಿಕ್ಷೆಯಿಂದ ಜನರಿಗೆ ಮುಕ್ತಿ ಸಿಕ್ಕಿಲ್ಲ. ಆಧಾರ್ ಕಾರ್ಡ್ನಲ್ಲಿ ಜನ್ಮ ದಿನಾಂಕ ತಿದ್ದುಪಡಿಗೆ ಜನನ ಪ್ರಮಾಣ ಪತ್ರ ಇಲ್ಲವೇ ಎಸ್ಎಸ್ಎಲ್ಸಿ ವ್ಯಾಸಂಗದ ಅಂಕಪಟ್ಟಿ ಅಥವಾ ಪಾಸ್ಪೋರ್ಟ್ ದಾಖಲೆ ನೀಡುವಂತೆ ಬಲವಂತ ಮಾಡಲಾಗ್ತಿದೆ. ವಯಸ್ಸಾದವರು, ಅನಕ್ಷರಸ್ಥರು ಆಧಾರ್ ಕಾರ್ಡ್ಗಾಗಿ ಈ ದಾಖಲೆ ನೀಡಲು ಸಾಧ್ಯವೇ ಎಂಬ ಜನರ ಪ್ರಶ್ನೆಗೆ ಆಡಳಿತ ಹಲವು ರೀತಿ ಸಬೂಬು ಹೇಳ್ತಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 3 ದಿನಗಳಿಂದ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಬಿಎಸ್ಎನ್ಎಲ್ ಕಚೇರಿಗೆ ಹೋಗುತ್ತಿದ್ರೂ ಸಹ ಇದುವರೆಗೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾತ್ರ ಆಗಿಲ್ಲ. ವಿದ್ಯುತ್ ಕಡಿತಗೊಂಡ್ರೆ ಪುನರ್ ಆರಂಭಿಸೋದಕ್ಕೆ ಸರಿಯಾದ ಯುಪಿಎಸ್ ವ್ಯವಸ್ಥೆ ಇಲ್ಲ. ಹೆಸರಿಗೆ ಮಾತ್ರ ದೊಡ್ಡ ಕಚೇರಿ, ಸಣ್ಣ ಯುಪಿಎಸ್ ವ್ಯವಸ್ಥೆ ಮಾಡುವಷ್ಟು ಅಧಿಕಾರಿಗಳು ಇಷ್ಟು ಸೋಂಬೇರಿತನ ವಹಿಸಿದ್ದಾರೆ. ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಪಡೆಯೋದಕ್ಕೂ ಹಣ ನೀಡಬೇಕಾಗಿದೆ. ಅಲ್ಲದೆ ಕರೆಂಟ್ ಇಲ್ಲ ಎಂಬ ಒಂದೇ ಕಾರಣಕ್ಕೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವ ಯುವತಿ ಮಧ್ಯಾಹ್ನ 3 ಗಂಟೆಗೆ ತಮ್ಮ ಕಚೇರಿಗೆ ಬೀಗವನ್ನ ಹಾಕ್ತಾರೆ. ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಕರೆಂಟ್ ಇಲ್ಲ, ನಾವೇನ್ ಮಾಡೋಕ್ಕಾಗತ್ತೆ, ಬೇಕಾದ್ರೆ ನಾಳೆ ಬನ್ನಿ ಅಂತ ಉಡಾಫೆಯಾಗಿ ಸಾರ್ವಜನಿಕರಿಗೆ ಏಕವಚನದಲ್ಲಿ ದಬಾಯಿಸುತ್ತಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವು ಅವರು ಆರೋಪಿಸಿದ್ದಾರೆ. ಹಾಗೂ ಉದಯವಾರ ಗ್ರಾಮ ಪಂಚಾಯಿತಿ ಸದಸ್ಯರು ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮಾಡಿಕೊಡುವ ಆಧಾರ್ ಕಾರ್ಡ್ ತಿದ್ದುಪಡಿಯಲ್ಲಿ ಆಗ್ತಿರುವ ಸಮಸ್ಯೆಗಳನ್ನು ಶಾಸಕರು ಖುದ್ದಾಗಿ ಬಂದು ಭೇಟಿ ಮಾಡಿ ಅದು ಸರ್ಕಾರಿ ಕಚೇರಿಯೋ ಅಥವಾ ಬೂತ್ ಬಂಗಲೆಯೋ ಎಂದು ವರ್ಣಿಸಲು ಸಾಧ್ಯವಿಲ್ಲ. ಕರೆಂಟ್ ಹೋದ್ರೆ ಯುಪಿಎಸ್ ವ್ಯವಸ್ಥೆ ಇಲ್ಲವೇ ಇಲ್ಲ. ಸಾರ್ವಜನಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಹೆಚ್ಚಾಗ್ತಿದೆ. ದಿನಗೂಲಿ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಸಹ ತಮ್ಮ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ 2-3 ದಿನಗಳು ಬಂದ್ರೆ ಅವರುಗಳ ಜೀವನ ಹೇಗೆ ನಡೆಯುತ್ತೆ? ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ನಿಮ್ಮ ಕ್ಷೇತ್ರದ ಜನರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ಶಾಸಕರು ಗಮನ ಹರಿಸಬೇಕಂತ ಸರ್ಕಾರಿ ಬಿಲ್ಡಿಂಗ್ ಕಿತ್ಕೋತಾರೆ ಫೀಸು ಅಂತ ಅವ್ರು ಹೇಳ್ತಾರೆ. ಯುಪಿಎಸ್ ವ್ಯವಸ್ಥೆ ಇಲ್ಲ, ಯುಪಿಎಸ್ ವ್ಯವಸ್ಥೆ ಇಲ್ಲ ಅಂತಾರೆ. ನಾನು 3 ದಿನ ಬರ್ತೀನಿ ಸರ್, ಇಲ್ಲಿಗೆ 3 ದಿನ ಬರ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕರೆಂಟ್ ಇಲ್ಲ ಅಂತಂದ್ರೆ ಇಲ್ಲಿ ರೆಸ್ಪಾನ್ಸ್ ಇಲ್ಲ. ಈ ಬಿಲ್ಡಿಂಗ್ ಅಲ್ಲಿ, ಈ ಬಿಲ್ಡಿಂಗ್ ಅಲ್ಲ ಇದು, ಈ ಸರ್ಕಾರಿ ಬಿಲ್ಡಿಂಗ್ ಎಲ್ಲ ಆ ತರ ಆಗ್ಬಿಟ್ಟಿದೆ. ಇದಕ್ಕೆ ಹೆಚ್ಚಿದಾಗಿ ಸಿಮೆಂಟ್ ಮುಂಚೆ ಅವರು ನಮ್ಮ ಶಾಸಕರು, ಮಾನ್ಯ ಶಾಸಕರು ಇದು ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಭಾರಿ ಸಮಸ್ಯೆ ಆಗ್ತದೆ ಮುಂದೆ. ನಾಳೆ ದಿವಸ ನಾವು ಮತ್ತೆ ಮೇಲೆ ಏನೋ ಮಾಡಕ್ ಇರ್ತೀವಿ, ನಾವು ಆ ತರ ಮಾತಾಡ್ಬೇಕಾಗುತ್ತೆ. ನಾವು ಮಂಜಣ್ಣವ್ರಿಗೆ ನಾವು ಗಮನಕ್ಕೆ ತರ್ತಾ ಇದೀವಿ. ನಾವು ಮಂಜಣ್ಣವ್ರ ವಿಶ್ವಾಸದಲ್ಲಿ ಇರೋದ್ರಿಂದ ಮಂಜಣ್ಣವ್ರ ಗಮನಕ್ಕೆ ತರ್ತಾ ಇದೀವಿ. ನಿಜವಾಗ್ಲೂ ಹೇಳ್ತಿದೀವಿ, ಪ್ರಾಮಿಸ್ ಹೇಳ್ತಿದೀವಿ ಸರ್, ನೀವು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಸರ್. ಬಿಎಸ್ಎನ್ಎಲ್ ಆಫೀಸ್ ಅಲ್ಲ ಇದು ಬೂತ್ ಬಂಗ್ಲೆ ಆಗಿದೆ ಇಲ್ಲಿ. ಯುಪಿಎಸ್ ಇಲ್ಲ, ಕರೆಂಟ್ ಇಲ್ಲ. ಬಂದು ಸಾಧಾರಣ ಒಂದು 50-60 ಜನ ಕಾಯ್ತಾ ಇರ್ತಾರೆ. ಬೆಳಿಗ್ಗೆ ಮತ್ತೆ 3 ಗಂಟೆಗೆ ಬಾಗಿಲು ಬಂದ್ ಮಾಡ್ಕೊತಾರೆ. ಇಲ್ಲಿ ಒಂದು ಆಧಾರ್ ಕಾರ್ಡ್ ಮಾಡ್ತಿಲ್ಲ. 3 ದಿವಸ ನಮ್ಮ ಮಕ್ಕಳ ಕರ್ಕೊಂಡ್ ಬರ್ತಿದ್ವಿ, ಶಾಲೆ ರಜಾ ಮಾಡಿಸಿ ಮತ್ತೆ ಮನೆ ಕರ್ಕೊಂಡು ಹೋಗ್ತಿದೀವಿ. ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಶಾಸಕರಾಗಿ. ನಾನೊಬ್ಬ ಉದಯವಾರ ಗ್ರಾಮ ಪಂಚಾಯತಿ ಸದಸ್ಯ, ಹಾಲಿ ಸದಸ್ಯ. ನಾನು ಒಂದು 3 ದಿವಸದಿಂದ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಹೋಗ್ತೀನಿ. ಕರೆಂಟ್ ಇಲ್ಲ, ಯುಪಿಎಸ್ ಇಲ್ಲ, ಕರೆಂಟ್ ಎಲ್ಲ ಬೀಚ್ ಕಿತ್ಕೊಂಡಿದ್ದಾರೆ ಅಂತಾರೆ. ಈಗ ನಮ್ದಿರ್ಲಿ ಬಡವರು ಬಗ್ಗೆಲ್ಲ ಬರ್ತಾರೆ, ಅವರು 350-400 ರೂಪಾಯಿ ಕೂಲಿ ಇರುತ್ತೆ. ಈ ತರ ಬಂದು ಅವರು ಮತ್ತೆ ನಾಳೆ ಬಾ ಅಂತ ಎಷ್ಟು ಸಮಸ್ಯೆ, ದುಡ್ಡು ಎಷ್ಟು ವೇಸ್ಟ್ ಆಗುತ್ತೆ. ಈ ಕೆ ಬಿ ಅವರು ಇದ್ರ ಮೇಲೆ ಸ್ವಲ್ಪ ಕ್ರಮ ತಗೋಬೇಕು. ಆಮೇಲೆ ಕೆ ಬಿ ಅವರು ಏನ್ ಮಾಡ್ತಾರೆ, ಈಗ ಕರೆಂಟ್ ಬೆಳಿಗ್ಗೆ ಒಂದು 10 ಗಂಟೆ 11 ಗಂಟೆ ಕೊಡ್ತಾರೆ, 5 ಗಂಟೆವರೆಗೂ ಕರೆಂಟ್ ಕೊಡಬೇಕಾದ್ರೆ ಸರ್
ಇವತ್ತು ನಾಳೆಗೆ ಬನ್ನಿ ಅಂತಾರೆ, ಆಮೇಲೆ ನಾಳೆ ಕರೆದ್ರೆ ನಾಳೆ ಬನ್ನಿ ಅಂತಾರೆ. ಯಾರಿಗೆ ನಷ್ಟ ಆಗತ್ತಾನೆ? ಬಡವರಿಗೆಲ್ಲ ಸರ್. 300 ರೂಪಾಯಿ ಕೆಲಸ 300 ರೂಪಾಯಿ ಕೆಲಸ ಮಾಡ್ತಾರೆ, 2 ದಿನ ಬರ್ತಾರೆ, 3 ದಿನ ಬರ್ತಾರೆ. ಎಷ್ಟು ಸುಮ್ಮನೆ ಜನಗಳಿಗೆಲ್ಲ ಅನ್ಯಾಯ ಆಗಬಾರ್ದು. ಅವ್ರು ಫೀಸ್ ಯಾಕೆ ಕೇಳಬೇಕು ಹೇಳಿ? ಅವ್ರು ಫೀಸ್ ಕೇಳ್ತಾರೆ ಅಂತ ಕೇಳ್ತಾರೆ, ತಪ್ಪಲ್ವ ಅದು? ಸರ್ ಅಲ್ಲಿ ನಾವು ಕೆಸ್ಕುಲಿ ಪುರಸಭೆ ಅಂತೇಳಿ ಮುದಿಯವರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ನಾನು ಒಂದು 2-3 ದಿವಸದಿಂದ ಬಂದಿದ್ದೀನಿ, ನಂದು ಆಧಾರ್ ಕಳಿಸಿರಲಿಲ್ಲ. ಅದಿಲ್ಲ ಇದಿಲ್ಲ, ಕರೆಂಟ್ ಇಲ್ಲ, ಫೀಸ್ ತೆಗೆದಾರೆ, ಅದು ತೆಗೆದಾರೆ, ಇದು ತೆಗೆದಾರೆ. ಇವರು KB ಅವರು ಫೀಸ್ ಯಾಕೆ ತೆಗಿಬೇಕು? ನನ್ನ ಪ್ರಶ್ನೆ. ಫೀಸ್ ಯಾಕೆ ತೆಗಿಬೇಕು? ಈಗ ಒಂದು ಗೌರ್ಮೆಂಟ್ ಬೆಳಿಗ್ಗೆ ಒಂದು ಎಷ್ಟು 10 ಗಂಟೆಯಿಂದ ಹಿಡಿದು ಸಂಜೆ ಒಂದು 5 ಗಂಟೆವರೆಗೂ ಕರೆಂಟ್ ಇರಬೇಕಲ್ಲ ಸರ್? ತೆಗೆದ್ರು ಒಂದು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಸಕಲೇಶಪುರ.